ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಿನ್ನೆ ಯುಗಾದಿ ಹಬ್ಬ ಏನಾಗಿತ್ತು ಅದ್ರ ನೆಕ್ಸ್ಟ್ ಅಂದರೆ ಸೋಮವಾರದ್ದು ವ್ಲಾಗ್ ಆಗಿರುತ್ತೆ ಇದು. ನಾನು ನನ್ನ ತವ್ರ ಮನೆಗೆ ಹೋಗಬೇಕಾಗಿತ್ತು ಆ್ಯಂಡ್ ಎಲ್ಲ ಹಬ್ಬ ಮಾಡಬೇಕಿತ್ತಲ್ಲ ಅಂತ ಹೇಳಿ. ಆ್ಯಂಡ್ ಆಲ್ಸೋ ಇವತ್ತು ನನ್ನ ಕ್ಲಾಸ್ಮೇಟ್ ಇದ್ದಾಳಲ್ವ, ನನ್ನ ಫ್ರೆಂಡ್ ಮಗಳು ಬರ್ಡೇ ಇತ್ತು ಚನ್ನಪಟ್ಟಣದಲ್ಲಿ. ಸೊ ಹಾಗಾಗಿ ಅಲ್ಲಿಗೆ ಹೋಗಬೇಕಾಗಿತ್ತಲ್ಲ ಅಂತ ಹೇಳಿ ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಎಲ್ಲ ಆದೆ. ಡ್ರೆಸ್ ಒಂದು ಹಾಕಬೇಕು ಆ್ಯಂಡ್ ತಲೆ ಇನ್ನೂ ಓದದೇ ಇರೋದ್ರಿಂದ ಕೂದಲೆಲ್ಲ ಆರಿದ ಮೇಲೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೀಗೆ ಫ್ರೀ ಬಿಟ್ಟಿದ್ದೀನಿ. ಸೊ ಯಾಕೆ ಈ ಒಂದು ಬ್ಲಾಗ್ ಸ್ವಲ್ಪ ಲೇಟ್ ಅಂದರೆ ಒಂದು 5 ದಿನವೇ ಅಂದ್ಕೊಳ್ಳಿ, 5-6 ದಿನ ಆಗೋಯ್ತು ಹಬ್ಬ ಆಗಿ. ಸೊ ಏನಕ್ಕೆ ಈ ಒಂದು ಬ್ಲಾಗ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ಮನೇಲಿ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಅಂದರೆ ನಮ್ಮ ಅಕ್ಕನ ಮಗ ಇದ್ದಾನಲ್ವ ಲಶ್ವಿಕ್, ಸೊ ಅವ್ನಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ನಮಗೆ ಸ್ವಲ್ಪ ಹಾಸ್ಪಿಟಲಲ್ಲಿ ಓಡಾಡೋದು ಅದೆಲ್ಲ ಇದ್ದಿದ್ದ ಕಾರಣಕ್ಕೆ ನಾವು ಸ್ವಲ್ಪ ಲೇಟಾಗಿ ಈ ವಿಡಿಯೋ ಎಡಿಟ್ ಮಾಡೋದಾಗಿರ್ಬೋದು, ಅಪ್ಲೋಡ್ ಮಾಡೋದಾಗಿರ್ಬೋದು ಸ್ವಲ್ಪ ಲೇಟ್ ಆಯಿತು. ಸೊ ಅದಕ್ಕೆ ನಾನು ನಿಮ್ಮಲ್ಲಿ ಸಾರಿ ಕೇಳ್ತೀನಿ. ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಅಂದ್ಕೊಳ್ತೀನಿ, ಓಕೆನಾ? ಸೊ ಈ ಬ್ಲಾಗ್ ತುಂಬ ಲೇಟಾಗಿರೋದಕ್ಕೆ ಐ ಆಮ್ ರಿಯಲಿ ಸಾರಿ. ಸೊ ಇವತ್ತು ನಾನು ಈ ಒಂದು ಕುರ್ತಾನ ವೇರ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಝುರಿಯಾದಲ್ಲಿ ಪರ್ಚೇಸ್ ಮಾಡಿದ್ದು. ಇದ್ರ ಪ್ರೈಸ್ ಬಂದು 499, 500 ರುಪೀಸ್. ಸೊ ಈ ಒಂದು ಟಾಪ್ ನಾನು ಆಲ್ರೆಡಿ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಝುರಿಯಾದಲ್ಲಿ ನಾನು ಏನೆಲ್ಲ ಶಾಪ್ ಮಾಡಿದ್ದೀನಿ ಅಂತ. ಸೊ ಆ ಒಂದು ಶಾಪಿಂಗ್ ಇದರಲ್ಲಿ ಈ ಒಂದು ಟಾಪ್ನ ನಾನು ತೊಗೊಂಡಿದ್ದೀನಿ. ಯುಗಾದಿ ಹಬ್ಬಕ್ಕೆ ಹಾಕ್ಕೊಳ್ಬೇಕು ಅಂತ ಹೇಳಿನೇ ಈ ಒಂದು ಟಾಪ್ನ ನಾನು ಪರ್ಚೇಸ್ ಮಾಡಿದ್ದು. ಸೊ ಹಾಗಾಗಿ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಲ್ವ, ಆ್ಯಂಡ್ ಆಲ್ಸೋ ಫ್ರೆಂಡ್ ಮಗಳದು ಒಂದು ಬರ್ಡೇ ಫಂಕ್ಷನ್ ಇದೆ ಅಲ್ವಾ. ಸೊ ಅದಕ್ಕೆ ಈ ಒಂದು ಟಾಪ್ನ ವೇರ್ ಮಾಡ್ತಾ ಇದ್ದೀನಿ. ಸೊ ಈ ಕುರ್ತಾ ಅಂತೂ ತುಂಬ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ನಾನು ಸಿಂಪಲ್ಲಾಗೆ ಕಾಣಿಸ್ಬೇಕು ಅಂತ ಹೇಳಿ ನಾನು ಈ ರೀತಿ ರೆಡಿ ಆಗಿದ್ದೀನಿ. ಸಿಂಪಲ್ ಲುಕ್ ಅಂದರೆ ಈ ರೀತಿ ಸೊ ಈ ರೀತಿ ಕಾಣಿಸ್ಬೇಕು ಅಂತ ಹೇಳಿ ನಾನು ರೆಡಿ ಆಗಿದ್ದೆ. ಅಂದರೆ ಮೈಂಡಲ್ಲಿ ಫಿಕ್ಸ್ ಆಗಿತ್ತು ಹೀಗೆ ರೆಡಿ ಆಗಬೇಕು ಅಂತ. ಸೊ ಹಾಗಾಗಿ ಇದೇ ರೀತಿಯೇ ರೆಡಿಯಾಗಿ ಸೊ ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ. ಆ್ಯಂಡ್ ಒಂದು ಬಟನ್ನ ನಾನು ಓಪನ್ ಮಾಡಿದ್ದೀನಿ. ಸ್ವಲ್ಪ ಹೊರಗಡೆ ತುಂಬ ಬಿಸಿಲಿರೋದ್ರಿಂದ ಸ್ವಲ್ಪ ಗಾಳಿ ಎಲ್ಲ ಹೋಗಲಿ ಅಂತ ಆ್ಯಂಡ್ ಫ್ರೀಯಾಗಿರಲಿ ಅಂತ. ಈಗ ನೆಕ್ ಹತ್ರ ಏನಾದರೂ ಸ್ವಲ್ಪ ಟೈಟ್ ಆಗಿಬಿಟ್ರೆ ಸ್ವಲ್ಪ ಹಿಂಸೆ ಆಗುತ್ತೆ ನಮಗೆ ಬಿಸಿಲಲ್ಲಿ ಓಡಾಡಬೇಕಾದ್ರೆ ಅಂತ ಹೇಳಿ ಒಂದು ಬಟನ್ನ ನಾನು ಓಪನ್ ಮಾಡಿದ್ದೀನಿ. ಆ್ಯಂಡ್ ಈ ಇಯರಿಂಗ್ಸ್ನ ಮ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಎರಡು ಒಂದೇ ಕಲರ್ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಾನು ಬೇರೆ ಕಲರ್ ಇಯರಿಂಗ್ಸ್ನ ಎತ್ಕೊಂಡಿದ್ದೆ, ಬಟ್ ಆದರೆ ಈ ಇಯರಿಂಗ್ಸ್ ಏನೋ ಒಂದು ರೀತಿ ನೆನಪಾಯಿತು ನನಗೆ. ಮದುವೆ ಟೈಮಲ್ಲಿ ತೊಗೊಂಡಿದ್ದು ಮೈಸೂರಲ್ಲಿ ಅರ್ಶಿನ ಶಾಸ್ತ್ರಕ್ಕೆ ಅಂತಲೇ ಈ ಒಂದು ಇಯರಿಂಗ್ಸ್ನ ಪರ್ಚೇಸ್ ಮಾಡಿದ್ದೆ. ಸೊ ತುಂಬ ದಿನ ಆಗಿತ್ತಲ್ಲ ಅಂತ ಹೇಳಿ ಈ ಒಂದು ಇಯರಿಂಗ್ಸ್ನ ನಾನಿವತ್ತು ಈ ಒಂದು ಕುರ್ತಾಗಿ ವೇರ್ ಮಾಡ್ತಾ ಇದ್ದೀನಿ. ಸೊ ನೋಡೋದಕ್ಕೆ ತುಂಬ ಪ್ರಿಟಿಯಾಗಿ ಕಾಣಿಸ್ತಾ ಇತ್ತು. ಸೊ ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಆ್ಯಂಡ್ ಇವಾಗ ಮಹಿ ಮತ್ತು ಲಿಶಾಂತ್ ಇಬ್ಬರು ಸ್ನಾನ ಮಾಡಿಕೊಂಡು ರೆಸ್ಟ್ ಮಾಡ್ತಾಯಿದ್ರು. ನಾನು ರೆಡಿ ಆಗೋದಕ್ಕೆ 1 ಅವರ್ ಬೇಕಾಗತ್ತೆ. ಯಾಕಂದರೆ ನಿಮಗೆ ಗೊತ್ತಲ್ವ, ಒಂದೊಂದು ಕ್ರೀಮ್ಗೂ ಟೈಮ್ ಕೊಟ್ಟು ರೆಡಿ ಆಗ್ತಾ ಇರಬೇಕಾಗತ್ತೆ ಅಂತ ಹೇಳಿ ಮಹಿ ನಾನು ಆರಾಮಾಗಿ ಮಲ್ಕೊಂಡಿರ್ತೀನಿ, ನೀನು ರೆಡಿ ಆದಮೇಲೆ ನನ್ನ ಎದ್ದೇಳ್ಸಮ್ಮ ಹೋಗೋಣ ಅಂತ ಹೇಳಿ ಅವರು ಸುಮ್ಮನೆ ಹಾಗೆ ಮಗನ ಪಕ್ಕ ಅವರು ಕೂಡ ಸುಮ್ಮನೆ ಮಲ್ಕೊಂಡಿದ್ರು. ಆ್ಯಂಡ್ ನಾನು ಕೂಡ ರೆಡಿ ಆದಮೇಲೆ ಒಂದೆರಡು ಕ್ಲಿಪ್ಪಿಂಗ್ಸ್ನ ತೊಗೊಳ್ಳೋಣ ಊರಿಗೆ ಹೋಗೋದಕ್ಕಿಂತ ಮುಂಚೆ ಅಂತ ಹೇಳಿ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಬ್ರೇಸ್ಲೆಟ್ನ ವೇರ್ ಮಾಡ್ತಾ ಇದ್ದೀನಿ. ಇದಂತೂ ಒಂಚೂರು ಕ್ಯೂಟಾಗಿ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಬ್ಯಾಂಗಲ್ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಆದರೆ ಇದಕ್ಕೆ ಯಾಕೋ ಸೂಟ್ ಆಗಲಿಲ್ಲ ಅಂತ ಹೇಳಿ ಒಂದು ಬ್ರೇಸ್ಲೆಟ್ನ ವೇರ್ ಮಾಡಿದ್ದೀನಿ.
ಫಂಕ್ಷನ್ ಇರೋದು 12:30ಗೆ. ಸೊ ಹಾಗಾಗಿ ನಾವು 12:30 ಮೇಲೆ ಹೋಗೋಣ ಅಂತ ಹೇಳಿ ನಾನು ಇವಾಗ ಟೈಮ್ ನೋಡ್ಕೊಳ್ತಾ ಇದ್ದೆ. ಟೈಮ್ ಕೂಡ ಆಗಿತ್ತು 12:45 ಆಗಿತ್ತು. ಸೊ ನಾವು ಚನ್ನಪಟ್ಟಣ ರೀಚ್ ಆಗೋ ಅಷ್ಟರಲ್ಲಿ 1 ಗಂಟೆ ಆಗುತ್ತೆ ಅಂತ ಹೇಳಿ ಸೊ ನಾನು ಇವಾಗ ಮಹಿನ ಎದ್ದೇಳಿಸ್ತಾ ಇದ್ದೀನಿ. ಸೊ ಅವರು ಬಂದ ಮೇಲೆ ಫಂಕ್ಷನ್ ಇರೋದು ಚನ್ನಪಟ್ಟಣದಲ್ಲಲ್ವಾ, ಸೊ ಇವಾಗ ಹೊರಡೋಣ, ಟೈಮ್ ಕೂಡ ಆಗಿದೆ. ನಮ್ಮ ಅಪ್ಪ ಅಮ್ಮ ಕೂಡ ಕಾಲ್ ಮಾಡ್ತಾಯಿದ್ರು ಮಧ್ಯದಲ್ಲಿ, ಬೇಗ ಬನ್ನಿ ಫಂಕ್ಷನ್ ಮುಗಿಸ್ಕೊಂಡು ಅಂತ. ಅಂದರೆ ಅವರು ಊರಲ್ಲಿ ಒಬ್ಬರೇ ಇರ್ತಾರಲ್ವ, ಸೊ ಲಿಶಾನ್ ಜೊತೆ ಆಟ ಆಡೋದಕ್ಕೆ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಹೇಳಿನೇ ಸ್ವಲ್ಪ ಬೇಗ ಕರ್ಸ್ಕೊಳ್ತಾ ಇದ್ರು. ಫೈನಲಿ ರೆಡಿ, ಈಗ ಹೊರಡ್ತಾ ಇದ್ದೀವಿ. ನನ್ನ ಬಾಯ್ಸ್ ನೋಡಿ, ನಮ್ಮ ಬಾಯ್ಸ್. ಹಾಯ್ ಹಾಯ್ ಮಾಡ್ಬಿಟ್ಟನಿ. ಹಾಯ್ 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 ಹಾಯ್. ಸೊ ಹೋಗ್ತಾ ಇದ್ದೀನಿ. ಆ್ಯಂಡ್ ಇದು ಒಂದು ಲಗೇಜ್ ಏನಪ್ಪ ಅಂತ ಹೇಳಿದ್ರೆ ಅವನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಏನಿದೆ ಅದನ್ನು ಇಟ್ಕೊಂಡು ಹೋಗ್ತಾ ಇದ್ದೀನಿ ಇದರಲ್ಲಿ ಅಮ್ಮನ ಮನೆಗೆ. ಸೊ ಫಂಕ್ಷನ್ ಮುಗಿಸ್ಕೊಂಡು ಹೋಗೋಣ. ಬಾಷಾ ಶಿಟ್ ಶಿಟ್ ಬಾಷಾ ಬಾಷಾ ಪಾರು ಬಾಷಾ ಪಾರು ಆಕ್ಯಾ ಹೋಗ್ತಿರಲ್ಲ ಹಾಕಿದ್ರೆ ಹಾಕು, ಇಲ್ಲಾಂದ್ರೆ ಬೇಡ ಅಂದ್ರೆ ಬಿಡು. ಒಂದ್ರ ಬೆಳೆಸ್ಕೊಟ್ಟ ನಮ್ಮಲ್ಲಿ. Wow, my dear baby. Hi, my baby. Hi, everyone. Basha, 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 Basha. Alva, Basha alva ನೀನು ಲಿಶುನಾ? ಲಿಶು ಲಿಶು ಅಲ್ವಾ? ಇನ್ನೇನು ಬಂದಿದ್ದು ನೀನು? ತಾತ ಇಲ್ಲಪ್ಪ, ತಾತ 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 ಎಲ್ಲಿ ತೋರಿಸು, ತಾತ ಎಲ್ಲಿ ತೋರಿಸು. ಎಲ್ಲಿ ತಾತ, ಎಲ್ಲಿ ತಾತ, ಎಲ್ಲಿ ತಾತ, ತಾತ ಎಲ್ಲಿ ತೋರಿಸಪ್ಪ. ಓಯ್ ಲಿಶು ಎಲ್ಲಿ ತಾತ? ಅದು ಕೃಷ್ಣ, ರಾಧಾಕೃಷ್ಣ. ತಾತ ಎಲ್ಲಿ ತೋರಿಸು, ತಾತ ಎಲ್ಲಿ, ಎಲ್ಲಿ ತಾತ, ಎಲ್ಲಿ ತಾತ ನೋಡು, ತಾತ ಎಲ್ಲಿ, ತಾತ ಎಲ್ಲಿ, ಅಲ್ಲಿ ತಾತನಾ? ತಾತ ಇಲ್ಲಪ್ಪ, ತಾತ ಎಲ್ಲಿ, ತಾತ ಎಲ್ಲಿ, ತಾತ ಎಲ್ಲಿ ತೋರಿಸು, ತೋರಿಸು ತಾತ ಎಲ್ಲಿ. ತೋರಿಸಲ್ವಾ? ಮೂಡಿಲ್ವಾ? ಮೂಡಿಲ್ವಾ ನಿಂಗೆ ತೋರಿಸೋದಕ್ಕೆ? ಅಜ್ಜಿ ಅಜ್ಜಿ ಎಲ್ಲಿ, ಅಜ್ಜಿ ಅಜ್ಜಿ ಎಲ್ಲಿ? ಹಾಂ ಅಜ್ಜಿ ಎಲ್ಲಿ, ಅಜ್ಜಿ ಎಲ್ಲಿ, ಅಜ್ಜಿ ಎಲ್ಲಿ, ಅಜ್ಜಿ ಎಲ್ಲಿ, ಅಜ್ಜಿ ಎಲ್ಲಿ, ಅಜ್ಜಿ ಅಜ್ಜಿ ಅಜ್ಜಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಬಾಯ್ ಬಾಯ್. ನೀವು ಹಿಂಗೆ ಬನ್ರಿ. ಬಾಯ್. ಪೆಟ್ರೋಲ್ ಹಾಕ್ಸೋಣ ಅಂತ ಬಂದ್ವಿ. ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಬಿಸಿಲಲ್ಲಿ ಟ್ರಾವೆಲ್ ಮಾಡಬೇಕು ಅಂದ್ರೇ ಏನೋ ಒಂಥರ ಕಷ್ಟ. ಟ್ರಿಪ್ಪಲ್ಲೂ ಬಿಸಿಲಲ್ಲೇ ಓಡಾಡೋದು, ಈಗಲೂ ಬಿಸಿಲೇ. ಯಾಕೆ ತಲೆ ಕೆರ್ಕೋತಿದ್ಯಾ? ಗಾಳಿಗೆ ಒಂದು ಪುಟಾಣಿ ಕೂದಲುಗಳೆಲ್ಲ ಹಾರಾಡ್ತಾ ಇದ್ದು. ಬರ್ತ್ಡೇ ಫಂಕ್ಷನ್ನ ಈ ಒಂದು ದೇವಸ್ಥಾನದ ಹತ್ರ ಮಾಡ್ತಾಯಿದ್ರು. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ, ದೇವಸ್ಥಾನಕ್ಕೆ ಬಂದಿದ್ವಲ್ಲ ಅಂತ ಹೇಳಿ. ಆ್ಯಂಡ್ ಈ ರೀತಿ ಇತ್ತು ಡೆಕೋರೇಷನ್ನು. ಸೊ ನಾವು ಹೋಗೋಷ್ಟರಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಗಿಬಿಟ್ಟಿತ್ತು. ಅಂದರೆ 11:30 12:00 ಅಂತ ಹೇಳಿದರು. ನಾವು ಅಂದ್ಕೊಂಡ್ವಿ ಲೇಟ್ ಆಗುತ್ತೆ ಅಂತ, ಬಟ್ ಆದರೆ ಸ್ವಲ್ಪ ಬೇಗನೆ ಎಲ್ಲ ಮುಗಿಸಿದ್ರು ಇವರು. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆಗಿತ್ತು. ಸೊ ಇವಳೇ ನನ್ನ
ಕ್ಲೋಸ್ ಫ್ರೆಂಡು, ಅಂದರೆ ಸಿಕ್ಸ್ತಿಂದ ಫ್ರೆಂಡು, ಅಂದರೆ ಸಿಕ್ಸ್ತಿಂದ ಇಲ್ಲಿಗೆ ಕೌಂಟ್ ಮಾಡಿಕೊಂಡ್ರೆ ಎಷ್ಟು ವರ್ಷದ ಫ್ರೆಂಡ್ಶಿಪ್ ನಮ್ಮದು. ನಾನು ಇಂದ 10th ಹಾಸ್ಟೆಲಲ್ಲೇ ಓದಿದ್ದು. ಸೊ ಹಂಗಾಗಿ ನಮ್ಮದು ಒಂಥರ ತಿಕ್ ಫ್ರೆಂಡ್ಶಿಪ್ ಅಂತಲೇ ಹೇಳ್ಬೋದು. ಸೊ ಈಗ ಪಾಪು ಮಲ್ಕೊಬಿಟ್ಟಿದ್ಲು, ಅಂದರೆ ಅವ್ರಿಗೂ ಸುಸ್ತಾಗ್ತಾ ಇರುತ್ತಲ್ವ. ಬರ್ತ್ಡೇ ಫಂಕ್ಷನ್ ಅಂದರೆ ಈಗ ನಾನು ನಿಶಾಂತ್ನ ಹ್ಯಾಂಡಲ್ ಮಾಡಿ ನನಗೆ ಗೊತ್ತಿರುತ್ತೆ ಸೊ ಎಷ್ಟು ಕಷ್ಟ ಆಗ್ತಾ ಇರುತ್ತೆ ಪಾಪುಗೆ ಬರ್ಡೇ ಫಂಕ್ಷನ್ಗಳಲ್ಲಿ ಅಂತ. ಸೊ ಸೆಕೆ ಬೇರೆ ಆಗ್ತಾಯಿತ್ತು, ತುಂಬ ಸ್ವೆಟ್ ಆಗ್ತಾಯಿದ್ರು ಮಕ್ಕಳು. ಸೊ ನಿಶಾಂತ್ ಕೂಡ ಅಷ್ಟೇ, ಯಾವ್ದಾದ್ರು ಪಾಪು ಹತ್ಬಿಟ್ರೆ ಸಾಕು ಇವನು ಕೂಡ ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದ. ಸೊ ಪಾಪು ಮಲ್ಕೊಂಡಿದ್ರು, ಅಂದರೆ ಬರ್ಡೇ ಗರ್ಲ್ ಮಲಗಿದ್ರು. ಸೊ ಹಾಗೆ ಒಂದು ಫೋಟೋಸ್ನ ತಗೊಳ್ತಾ ಇದ್ವಿ. ಆ್ಯಂಡ್ ನಾನು ಗಿಫ್ಟ್ ಏನು ಕೊಟ್ಟೆ ಅಂತ ಹೇಳಿದರೆ, ಏನು ಗಿಫ್ಟ್ ಕೊಟ್ಟಿಲ್ಲ, ಮುಯಿ ಹಾಕ್ತೆ ನಾನು. ಯಾಕಂದರೆ ನಾವೇನಾದರೂ ಅಮೌಂಟ್ ಕೊಟ್ಟರೆ ಏನಕ್ಕಾದರೂ ಯೂಸ್ ಆಗುತ್ತೆ. ಗಿಫ್ಟ್ ಕೊಟ್ಟರೆ ಮಕ್ಕಳು ಈ ಟಾಯ್ಸ್ನೆಲ್ಲ 1-2 ದಿನ ಆಟ ಆಡ್ತಾರೆ, ಅದಾದಮೇಲೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಈ ರೀತಿ ನಾವೇನಾದರೂ ಮುಯಿ ಕೊಟ್ಟರೆ ಅವ್ರಿಗೂ ಏನಾದರೂ ಹೆಲ್ಪ್ ಆಗುತ್ತಲ್ಲ ಅಂತ ಹೇಳಿ ನಾವು ಮುಯಿ ಹಾಕಿದ್ವಿ. ಆ್ಯಂಡ್ ಅವರು ಅಷ್ಟೇ ನನ್ನ ನಿಶಾಂತ್ ಬರ್ಡೇ ಟೈಮಲ್ಲೂ ಅವರು ಕೂಡ ಮುಯಿ ಕೊಟ್ಟಿದ್ದರು. ಸೊ ಹಾಗಾಗಿ ನಾವು ಕೂಡ ಅದನ್ನೇ ಕೊಟ್ವಿ. ಸೊ ಈ ರೀತಿ ಆಯಿತು. ಕೇಕ್ ಕಟ್ಟಿಂಗ್ ಎಲ್ಲ ಮೊದಲೇ ಆಗಿತ್ತಲ್ಲ ಅಂತ ಹೇಳಿ ಸೊ ನಾವು ಫೋಟೋಸ್ ಎಲ್ಲ ತಗೊಂಡಾದಮೇಲೆ ಚೈತ್ರ ನನ್ನ ಫ್ರೆಂಡು, ಸೊ ಅವಳು ಮತ್ತೆ ಕೇಕ್ ತಂದು ಕೊಟ್ಟಳು. ಆ್ಯಂಡ್ ಅವಳು ಕೂಡ ಮಾಡಿದ್ದು ಕೇಕ್ನ ತಂದು ಕೊಟ್ಟಿದ್ಲು. ಸೊ 2 ಕೇಕು ತುಂಬ ಚೆನ್ನಾಗಿತ್ತು, ಅವಳು ಮಾಡಿದ್ದು ಮತ್ತು ಬೇಕ್ರಿ ಕೇಕ್ 2 ಕೂಡ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಇಲ್ಲಿಂದ ನಾವು ಊಟ ಮಾಡೋಣ ಅಂತ ಹೇಳಿ ಹೋದ್ವಿ. ನಾನು ಇಲ್ಲೆಲ್ಲೂ ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕಾಗಿಲ್ಲ, ಯಾಕಂತ ಹೇಳಿದರೆ ಹಬ್ಬ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಹೊರಗಡೆ ಅಂತೂ ಕಣ್ಣೇ ಬಿಡೋದಕ್ಕಾಗ್ತಾ ಇರಲಿಲ್ಲ, ಅಷ್ಟು ಬಿಸಿಲಿತ್ತು. ಸೊ ನೋಡ್ತಾ ಇರ್ಬೋದು ಪಾಪು ಮಲ್ಕೊಂಡಿದ್ದಾಳೆ. ಸೊ ಇವಾಗ ನಾವು ಊಟ ಮಾಡೋಣ ಅಂತ ಹೇಳಿ ಈಗ ಊಟಕ್ಕೆ ಅಂತ ಕೂತ್ಕೊಂಡ್ವಿ. ಸೊ ಇಲ್ಲೂ ಅಷ್ಟೇ ಊಟ ಮಾಡಬೇಕಾದ್ರೆ ತುಂಬ ಸ್ವೆಟ್ ಆಗ್ತಾ ಇದ್ವಿ, ಗಾಳಿನೇ ಬರ್ತಾ ಇರಲಿಲ್ಲ. ಸೊ ಫಂಕ್ಷನ್ ಮುಗೀತು, ಊಟ ಆಯಿತು, ಹೊರಡ್ತಾ ಇದ್ದೀವಿ. ಹಂಗೆ ಸ್ವಲ್ಪ ನೀರಾದರೂ ಕುಡಿಸ್ಬೇಕಿತ್ತು ಲಿಶುಗೆ. ನೆಕ್ಸ್ಟು ಇಲ್ಲಿ ಒಂದು ಬಟ್ಟೆ ಶಾಪ್ ಹತ್ರ ಬಂದಿದ್ದೀವಿ. ಮಹಿ ರಿಲೇಟಿವ್ ಮಕ್ಕಳದು ಬರ್ಡೇ ಇತ್ತು ನಿನ್ನೆ, ಹಬ್ಬದ ದಿನ ಹೋಗೋಕ್ಕಾಗಿಲ್ಲ ಅಂತ ಹೇಳಿ ಚನ್ನಪಟ್ಟಣದಲ್ಲೇ ಇರೋದು ಅವರು. ಸೊ ಹಂಗಾಗಿ ಇಲ್ಲಿ ಬಟ್ಟೆ ತೊಗೊಂಡು ಗಿಫ್ಟ್ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಮಹಿಯವರ ಅತ್ತೆ ಮಕ್ಕಳದು ಬರ್ತ್ಡೇ ಇತ್ತು, ಓಕೆನಾ. ಸೊ ಮಹಿ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಒಂದು ಬರ್ಡೇ ಇತ್ತು. ಅವರು ಟ್ವಿನ್ಸು. ಸೊ ಇಬ್ಬರು ಟ್ವಿನ್ಸ್ ಅಲ್ವಾ ಅಂತ ಹೇಳಿ ನಾವು ಬರ್ಡೇಗೆ ಹೋಗೋದಕ್ಕಾಗಿರಲಿಲ್ಲ, ಯಾಕಂದರೆ ಯುಗಾದಿ ಹಬ್ಬದ ದಿನ ಅವ್ರದ್ದು ಬರ್ತ್ಡೇ ಇರೋದ್ರಿಂದ. ಸೊ ಮನೇಲಿ ಹಬ್ಬ ಮಾಡಬೇಕಾಗಿತ್ತು, ಹಾಗಾಗಿ ಬರ್ಡೇ ಫಂಕ್ಷನ್ಗೆ ಅಟೆಂಡ್ ಮಾಡೋದಕ್ಕಾಗಿರಲಿಲ್ಲ. ಸೊ ಅದ್ರ ನೆಕ್ಸ್ಟ್ ಡೇ ಅಂದರೆ ಸೋಮವಾರ ನಾವು ಹೆಂಗಿರು ಇಲ್ಲಿ ಬರ್ಡೇಗೂ ಬಂದಿದ್ವಿ ಅಲ್ವಾ. ಸೊ ಅವರಿರೋದು ಚನ್ನಪಟ್ಟಣದಲ್ಲೇ. ಫ್ರೆಂಡ್ ಮಗಳು ಬರ್ಡೇ ಫಂಕ್ಷನ್ ಮುಗಿಸ್ಕೊಂಡು ನೆಕ್ಸ್ಟು ನಾವು ಮಹಿಯವರ ಅತ್ತೆ ಮನೆ ಕಡೆ ಹೋದ್ವಿ. ಆ್ಯಂಡ್ ಟ್ವಿನ್ಸ್ ಅಂತ ಹೇಳಿದ್ವಿ ಅಲ್ವಾ, ಒಂದು ಗಂಡು ಪಾಪು ಇನ್ನೊಂದು ಹೆಣ್ಣು ಪಾಪು. ಹಾಗಾಗಿ ಇಬ್ರಿಗೂ ಬಟ್ಟೆ ತೊಗೊಂಡು ನೆಕ್ಸ್ಟು ಅಲ್ಲಿಂದ ಅವ್ರ ಮನೆಗೆ ಹೋಗಿ ಅಲ್ಲಿ ಹೋಳಿಗೆ ಎಲ್ಲ ಕೊಟ್ಟಿದ್ದರು, ಅಂದರೆ ಒಬ್ಬಟ್ಟು. ಅದನ್ನು ತಿಂದ್ಕೊಂಡು ನೆಕ್ಸ್ಟು ನಾನು ನಮ್ಮ ಮನೆಗೆ ಬಂದೆ. ಅಮ್ಮ ದೃಷ್ಟಿ ತೆಗಿತಾ ಇದ್ದಾರೆ ನನಗೂ ಮತ್ತು ಲಿಶಾಂತ್ಗೆ. ಇರೋನಿಗೆ ಆಗಿಂದ ಅದು ಜಿತು ಮಕ್ಕಳು ಎಲ್ಲ ಒಂದು ತುಕಡಿ ಜಿತು ಅಜ್ಜಿ 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 ಕನ್ಸು ಅಜ್ಜಿ ಹಾಕ್ಲ. ಸೊ ಇವಾಗ ನಾವು ನಮ್ಮ ಮನೆಗೆ ಬಂದ್ವಿ. ನಿಶಾಂತ್ಗೆ ಬಟ್ಟೆ ಎಲ್ಲ ಚೇಂಜ್ ಮಾಡ್ತೀನಿ, ಶೆಕೆ ಆಗ್ಬಿಟ್ಟಿದೆ ಅವನಿಗೆ. ನಾವು ಅಷ್ಟೇ ತುಂಬ ಸ್ವೆಟ್ ಆಗ್ತಾ ಇದ್ದೀವಿ. ಅಕ್ಕ ನಮ್ಮಿಂದನೇ ಬರ್ತಾ ಇದ್ದಾಳೆ ಅವಳು. ಅಕ್ಕ ಅಕ್ಕ ನಮ್ಮಕ್ಕ ಚಿನ್ನು ಅಕ್ಕ ಅದೇನು ಎತ್ಕೊಂಡವನು. ನಾವು ಬಂದಮೇಲೆ ಅಕ್ಕ ಬಾವ ಮತ್ತು ಮಕ್ಕಳು ಕೂಡ ಬಂದರು ನಮ್ಮ ಹಿಂದೆನೇ. ಒಂದು 5 ನಿಮಿಷ ಬಿಟ್ಕೊಂಡು ಅವರು ಕೂಡ ಬಂದರು. ಅಮ್ಮ ಟೀ ಕೂಡ ಮಾಡಿಕೊಟ್ರು. ಸೊ ಟೀ ಕುಡಿತಾ ಇದ್ವಿ. ನಿಶಾಂತು ಹಠ ಮಾಡ್ತಾ ಇದ್ದ, ಅಂದರೆ ಅಳೋದು ಜಾಸ್ತಿ ಅವನು. ಏನಂದರೆ ಅವನಿಗೆ ಕೊಡಬೇಕು ಅಂದರೆ ಬೇಕು ಅಂದರೆ ಬೇಕು, ಕೊಡಲಿಲ್ಲ ಅಂತ ಹೇಳಿದ್ರೆ ಹಿಂಗೆ ನೆಲದ ಮೇಲೆ ಮಲ್ಕೊಬಿಟ್ಟು ಅಳೋದು, ಆ ರೀತಿ ಮಾಡ್ತಾ ಇದ್ದ. ಅಕ್ಕ ಎತ್ಕೊಂಡು ಸಮಾಧಾನ ಮಾಡ್ತಾಯಿದ್ಲು. ಸೊ ಈ ರೀತಿ ಇತ್ತು. ಆ್ಯಂಡ್ ಅಪ್ಪ ಇಲ್ಲಿ ಕಾಣಿಸ್ಕೊಂಡಿಲ್ಲ, ಏನಕ್ಕೆ ಅಂತ ಹೇಳಿದ್ರೆ ನಾವು ರೇಷ್ಮೆ ಬೆಳೀತಾ ಇದ್ವಿ ಅಲ್ವಾ. ಸೊ ಹುಳಿಗೆ ಸೊಪ್ಪು ಹಾಕೋಣ ಅಂತ ಹೇಳಿ ಅವರು ಹುಳಿನ ಮನೆ ಹತ್ರ ಹೋಗಿದ್ದರು. ಅವರು ಒಂದು 6 ಗಂಟೆ 6:15 ಹಿಂಗೆ ಬಂದರು. ನಾವು ಇಲ್ಲಿ ಟೀ ಕುಡಿತಾ ಇದ್ವಿ. ಆ್ಯಂಡ್ ನಮ್ಮ ಅಕ್ಕನ ಮಕ್ಕಳೆಲ್ಲ ಏನಿದ್ದಾರೆ ಅವರು ಒಂದು ಸೀರೆ ಹಾಕ್ಸ್ಕೊಂಡ್ಬಿಟ್ಟು
ಜೋಕಾಲಿ ಥರ ಮಾಡಿಕೊಂಡು ಆಟ ಆಡ್ತಾಯಿದ್ರು. ಅಜ್ಜಿ ಮನೆ ಅಂದ್ರೇ ಈ ರೀತಿ ಇರುತ್ತೆ. ಸೊ ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗೆಲ್ಲ ಆಟ ಆಡ್ತಾಯಿದ್ವಿ. ಈಗ ನಮ್ಮ ಮಕ್ಕಳು ಆ ರೀತಿ ಆಟ ಆಡೋದನ್ನ ನೋಡಿ ಸ್ವಲ್ಪ ಏನೋ ಒಂದು ರೀತಿ ಖುಷಿ ಆಗ್ತಾ ಇರುತ್ತೆ ನಮಗೆ. ಅದನ್ನೆಲ್ಲ ನೋಡಿದಾಗ ನಮಗೂ ಕೂಡ ಮೆಮೊರೀಸ್ ಎಲ್ಲ ಆಗ್ತಾ ಇರುತ್ತೆ, ಓ ಹಿಂಗಿದ್ವಿ ಅಲ್ವ ನಾವೂ ಅಂತ. ಹಬ್ಬಕ್ಕೆ ಬಂದಿದ್ದೀವಿ ಅಂತ ಅಂದಮೇಲೆ ಊರಲ್ಲಿ ಒಂದು ರೌಂಡ್ ಹೋಗಲೇಬೇಕು. ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ, ಮಾತಾಡ್ಸೋದೆಲ್ಲ ತುಂಬ ಇರುತ್ತೆ ಅಂತ ಹೇಳಿ ನಾವು ಕೂಡ ಎಲ್ಲರೂ ಅಂದರೆ ಹೊರ್ಗಡೆ ನಿಂತ್ಕೊಂಡ್ರೆ ಅವರೇ ಎಲ್ಲ ನಿಂತಿರ್ತಾರಲ್ವ, ಈ ಚಂದ್ರನ ನೋಡೋದಕ್ಕೆ ಅಂತಲೇ ಅರ್ಧ ಜನ ನಿಂತಿರ್ತಾರೆ. ಸೊ ಹಾಗಾಗಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಅಲ್ಲೇ ಒಂದು ಅರ್ಧ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ನಾವು ನಮ್ಮ ಮನೆಗೆ ಬಂದಾಗ ನಮ್ಮ ಅಮ್ಮನೇ ಪಾಪ ಎಲ್ಲ ಕೆಲಸ ಮಾಡ್ಕೊಳ್ತಾಯಿದ್ರು, ನಾವೇನು ಕೆಲಸ ಮಾಡ್ತಾಯಿರಲಿಲ್ಲ. ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂತ ಹೇಳಿ ಅಮ್ಮ ಏನಿದ್ರು ಅಡುಗೆ ಮಾಡೋದಕ್ಕೆ ಅಂದರೆ ನುಗ್ಗೆಕಾಯಿ ಸಾಂಬಾರು ಮಾಡ್ತೀನಿ ಅಂತ ಹೇಳಿದರು. ಸೊ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರಲ್ಲ ಅಂತ ಹೇಳಿ ಅಮ್ಮನೇ ಮಾಡಲಿ ಅಂತ ನಾವು ಸುಮ್ಮನೆ ಆದ್ವಿ. ಆ್ಯಂಡ್ ಹೇಳಿದ್ನಲ್ವ, ಸೊ ರಿಲೇಟಿವ್ಸ್ನೆಲ್ಲ ಮಾತಾಡಿಸ್ಕೊಂಡು ಮತ್ತು ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೀಲ್ಸ್ ಮಾಡ್ತಾಯಿದ್ವಿ. ಆ್ಯಂಡ್ ಮಹಿ ಸಾಂಗ್ ಪ್ಲೇ ಮಾಡಿದರು, ಅದಕ್ಕೋಸ್ಕರ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೆ ಅಷ್ಟೇ. ಸೊ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆದರೆ ನಾನು ಟ್ರೈಪೋಡ್ ಎತ್ಕೊಂಡು ಹೋಗೋದನ್ನೇ ಮರ್ತ್ಕೊಂಡು ಬಿಟ್ಟಿದ್ದೆ. ವೀಡಿಯೋ ಮಾಡೋದಕ್ಕೆ ಟ್ರೈಪೋಡ್ ಎತ್ಕೊಳ್ಳೋಣ ಅಂತ ಹೇಳಿ ದಿವಾನ್ ಮೇಲೆ ಎತ್ತಿಟ್ಟಿದ್ದೆ, ಬಟ್ ಆದರೆ ಮರ್ತ್ಕೊಂಡು ನಾನು ಹಾಗೆ ಹೋಗ್ಬಿಟ್ಟಿದ್ದೀನಿ ಫಂಕ್ಷನ್ ಅಟೆಂಡ್ ಮಾಡಿಕೊಂಡು. ಅದಾದಮೇಲೆ ಅಮ್ಮನ ಮನೆಗೆ ಹೋದ್ನಲ್ವ, ಸೊ ಆ ಒಂದು ಗ್ಯಾಪಲ್ಲಿ ನನಗೆ ಟ್ರೈಪೋಡ್ ಎತ್ಕೊಂಡು ಹೋಗೋದನ್ನೇ ಮರ್ತು ಬಿಟ್ಟಿದ್ದೆ. ಓಕೆ ಫ್ರೆಂಡ್ಸ್, ನೀವೆಲ್ಲ ಯುಗಾದಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ, ಈ ವರ್ಷ ಹೆಂಗಿತ್ತು ನಿಮ್ಮ ಹಬ್ಬ? ಸೊ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಗುದ್ಬಿಡುತ್ತೆ. ಎಲ್ಲೋದ್ಲು ನಿಮ್ಮಮ್ಮ ಎಲ್ಲೋ ಪುಟ್ಟಣಿ ಅಂಬ ಇಲ್ಲಿ, ಅಂಬ ಇಲ್ಲಿ, ಅಲ್ಲಿ ನೋಡು. ಅಂತಕ್ಕಂತೂ ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು. ಯಾರು ಎತ್ಕೊಳ್ತೀನಿ ಅಂತ ಹೇಳಿದ್ರೆ ಅಳ್ತಾ ಇದ್ದ, ಬಾ ಮನೆಗೆ ಹೋಗೋಣ ಅನ್ನೋ ಥರ ಅಳ್ತಾ ಇದ್ದ. ನೀವೇ ನೋಡ್ತಾ ಇರ್ಬೋದು. ಮೋಸ ಮಾಡ್ತಾಳೆ ನೋಡು, ನಿಮಗೆ ಆಸೆ ಪಾಸೆ ನಾನು ಅಡ್ವರ್ಟೈಸ್ ತಿನ್ಬಿಟ್ಟು ಕೊಡ್ತೀನಿ. ಅಕ್ಕ ಮನೆಯಿಂದ ಜಾಮೂನ್ ಮಾಡ್ಕೊಂಡು ಬಂದಿದ್ಲು. ಜಾಮೂನ್ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟ, ಫೇವ್ರೇಟ್ ಅಂತಲೇ ಹೇಳ್ಬೋದು. ಎಕ್ಸ್ಪೆಷಲಿ ನನಗೆ ಮತ್ತು ಮಹಿಗೆ ಜಾಮೂನ್ ಅಂದರೆ ತುಂಬಾ ಇಷ್ಟ. ನನ್ನ ತಮ್ಮ ಮತ್ತು ನಮ್ಮ ಅಪ್ಪ ಕೂಡ ಇವಾಗ ಬಂದರು. ಸೊ ಎಲ್ಲ ಜೊತೆಲಿ ಕೂತ್ಕೊಂಡು ಜಾಮೂನ್ ತಿಂತಾ ಇದ್ವಿ. ರೀ ಯಾರದು ತಾತ ಎಲ್ಲಿ ತಾತ? ಅದು ತಾತ ಅಲ್ಲ, ಇಲ್ಲಿ ತಾತ. ತಾತ ಬಂದು ನೋಡು, ನೋಡಿಲ್ಲ, ಇಲ್ಲಿ ನೋಡಿ ತಾತ. ತಾತ ಅಲ್ಲಿ ದೇವ್ರು ಏನದು ಅದಂತೆ. ಯಾರದು ಯಾರದು ತಾತ? ಏನು ಗಲಾಟೆ? ಅಯ್ಯೋ ಆಚೆ ಆಡ್ದ ಎಲ್ಲಿಗೆ? ಆಗ್ಲೇ ಸ್ಕೆಚ್ ಆಗ್ತದೆ ತಂದು ಕರ್ಕೊಂಡು ಆಚೆ ಕರ್ಕೊಂಡು ಹೋಗ್ಬೇಕು ನಿಂಗೆ. ಏನು ಜೆ ಅದು ಇದ್ಯಾರಿದು? ಇದ್ಯಾರಿದು? ಇದು ಮಮ್ಮ. ಇಲ್ಲಿ ಮಮ್ಮ, ಇದು ಮಮ್ಮ. ಮಮ್ಮ ಇಲ್ಲಪ್ಪ, ಇಲ್ಲಿ ಮಮ್ಮಿ. ಆಚೆ 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 ಇಲ್ಲಿ ಆಚೆ ಮಾತ್ರ ಚೆನ್ನಾಗಿ ತೋರಿಸ್ತಾನೆ. ಹಾಂ ಹೋಗು. ನಮ್ಮಪ್ಪ ಬಂದರು, ಹೋದ ಅಪ್ಪನ ಜೊತೆ. ಏಯ್ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಫಸ್ಟು ನಾವು ಲೂಡೋ ಆಡೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ವಿ. ಅದಾದಮೇಲೆ ಲೂಡೋ ಎಲ್ಲ ಏನಕ್ಕೆ ಬೇಡ, ಈ ರೀತಿ ಗಟ್ಟಬಾರ ಆಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಗಟ್ಟಬಾರ ಆಡ್ತಾ ಇದ್ವಿ. ಸೊ ಲಶ್ವಿಕ್ನ ನೀವು ನೋಡ್ತಾ ಇರ್ಬೋದು, ಇವಾಗ ಅವನು ಚೆನ್ನಾಗೇ ಇದ್ದಾನೆ. ಸೊ ಅದಾದಮೇಲೆ ಅವನಿಗೆ ಸ್ವಲ್ಪ ಹುಷಾರು ತಪ್ಪಿತು. ಒದ್ದೆ ಮಾಡಿಕೊಡ್ರೆ ಏಯ್ ನನ್ನ ಮಗನೇ ಏನೋ ಸ್ಕೆಚ್ ಆಗ್ತವನಲ್ಲ. ಎಲ್ಲಾಡೋದು ಇಲ್ಲಿ ಕುತ್ಕೊಂಡ್ಬಿಟ್ರೆ ನಾವು.
ಮೂಮೆಂಟ್ ವಾವ್. ನೀವೆಷ್ಟು ಅಲ್ಲ ನಾನು ಕ್ಯಾಮ್ರಾ ಆನ್ ಮಾಡಿದ್ದಕ್ಕೂ ವಿನ್ ಆಗಿತ್ತು ಕರೆಕ್ಟ್ ಆಗಿ. ಕ್ಯಾಮ್ರಾ ಆನ್ ಮಾಡಿದೆ ವಿನ್ ಆದಿ. ಆಡೋಣ ಕಾಡ್ಸೋಣ ಬಮ್ಮ. ಹೆಂಗಿತ್ತು ಆಟ ಅಂದ್ರೆ ಕಾಲು ನೋವು ಬಂದ್ಬಿಡ್ತಾ ಆ್ಯಕ್ಚುಲಿ. ಚೆನ್ನಾಗಿತ್ತು ಆಟ. ಸೊ ಇವಾಗ ಆಟ ಸಾಕು ಅಂತ ಹೇಳ್ಬಿಟ್ಟು ಕಾಡ್ಸೋಣ ಅಂತ. 4 ಜನ ಇರೋದಲ್ವಾ, ಬೇಗ ಸೆಟ್ ಆಗ್ಬಿಡ್ತದೆ. 3 ಸೆಟ್ ಮಾಡೋಣ. 3 ಸೆಟ್ ಮಾಡೋಣ. 12 ಕಾರ್ಡ್ ತಪ್ಪು, 15 ಕಾರ್ಡ್. 12 ಕಾರ್ಡ್. ಇಲ್ಲಿ ಒಂದು ಕುರಿ ಹಳ್ಳಕ್ ಬಿತ್ತು ಅಂದ್ರೆ ಎಲ್ಲ ಕುರಿಗಳು ಹಳ್ಳಕ್ ಬಿತ್ತದೆ. ನನ್ನ ಮಾಮೇದ ಬಿದ್ದಿರಲ್ಲ ಅಂದ್ರೆ ಅವನು ಬಿದ್ದ ಊಟನೇ. ಅದು ಎಲ್ಲ ಇದು ಟ್ರೆಂಡ್ ಮಾಡಾಕ್ತಿದ್ರಲ್ಲ ಅದಕ್ಕೆ. ಎಕ್ಸ್ಕ್ಯೂಸ್ ಮೀ, ದುಡ್ಡು ಹಾಕ್ಬೇಕು. ದುಡ್ಡು ಹಾಕಿದ್ರೆ ಮಾತ್ರ ಆಟ. ನೆಕ್ಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ಕಾರ್ಡ್ಸ್ ಆಡಿದ್ವಿ. ಅದು ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ, ಯಾಕಂದರೆ ಕಾಪಿರೈಟ್ ಬರುತ್ತೆ ಅಂತ ಹೇಳಿ. ಸೊ ಅಮ್ಮ ನುಗ್ಗೆಕಾಯಿ ಸಾಂಬಾರು ಮಾಡಿದರು. ಸೊ ಅದ್ರ ಜೊತೆಗೆ ಈ ಪಕೋಡಾನ ನೆಂಚ್ಕಿಕ್ಕಿ ಅಂತ ತರಿಸಿದ್ರು. ಸೊ ತುಂಬ ಚೆನ್ನಾಗಿತ್ತು. ಆ ಅಮ್ಮನ ಕೈ ರುಚಿನೇ ಅದು ಹೇಳೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತು ಸಾಂಬಾರು ಮಾತ್ರ. ಸೊ ನಾವು ಕೂಡ ತುಂಬ ಇಷ್ಟಪಟ್ಟು ನುಗ್ಗೆಕಾಯಿ ಸಾಂಬಾರನ್ನ ತಿಂತಾಯಿದ್ವಿ. ಲಿಶುಗೂ ಕೂಡ ನಾವೇನು ಊಟ ಮಾಡ್ತೀವಿ, ಮುದ್ದೆ ರೈಸು, ಅದನ್ನೇ ಅವನಿಗೂ ಕೂಡ ನಾನು ತಿನ್ನಿಸೋದು ಇವಾಗ. ಸುಬ್ಬನ 11 ಗಂಟೆ 11:15 ಆಯ್ತೈತೆ. ನಿದ್ದೆ ಮಾಡ್ದೆ ಕಸ ಗುಡಿಸ್ತಾವನೆ. ಅಬ್ಬ ಎದ್ದೇಳು ಲಿಶು. ಕೆಳಗಡೆ ಲಿಶಾನ್ ನೋಡಿದ್ರಿ ಅಲ್ವಾ, ಲಿಶಾಂತ್ ಎಷ್ಟು ಹಠ ಮಾಡ್ತಾನೆ ಅಂದರೆ ಯಪ್ಪ, ಅವ್ನು ಕಿರ್ಚೋದಕ್ಕೆ ಅರ್ಧ ಕಿವಿ ಮುಚ್ಕೊಡ್ಬೇಕು, ಅಷ್ಟು ಹಠ ಮಾಡ್ತಾನೆ ಅವನು. ಆ್ಯಂಡ್ ಮನೆ ಸ್ವಲ್ಪ ಮೆಸ್ಸಿ ಆಗಿದೆ. ಸೊ ಯಾರು ಏನು ಅಂದ್ಕೊಳ್ಬೇಡಿ, ಓಕೆನಾ. ಸೊ ಅಪ್ಪ ಮೊಮ್ಮಗನ ಮುದ್ದು ಮಾಡ್ತಾಯಿದ್ರು, ಅಳ್ಬಿಡ ಹಂಗೆ ಹಿಂಗೆ ಅಂತ ಹೇಳಿ. ಸೊ ಈ ಒಂದು ಟೈಮಲ್ಲೇ ಮಹಿ, ಅಕ್ಕ, ಬಾವ, ಲಶ್ವಿಕ್ನ ಕರ್ಕೊಂಡು ಆ್ಯಂಡ್ ನನ್ನ ತಮ್ಮ 4-5 ಜನನೂ ಹಾಸ್ಪಿಟಲ್ಗೆ ಹೋಗಿದ್ದರು. ಏನಿಲ್ಲ, ಅವನಿಗೆ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಆಗಿತ್ತು, ಲಶ್ವಿಕ್ಗೆ, ಅಕ್ಕನ ಮಗನಿಗೆ. ಸೊ ಹಾಗಾಗಿ ಅವರು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದರು. ಸೊ ಡಾಕ್ಟರ್ ಹೇಳಿದ್ದು ಯೂರಿನ್ ಇನ್ಫೆಕ್ಷನ್ ಥರ ಆಗಿದೆ, ಸೊ ಅಡ್ಮಿಟ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ನಮಗಂತೂ ಹಬ್ಬಕ್ಕೆ ಬಂದುಬಿಟ್ಟು ಏನಪ್ಪ ಹಿಂಗಾಗೋಯ್ತಲ್ಲ ಅಂತ ಹೇಳಿ ನಮಗೆ ಏನಂತಾರೆ, ಆ ಒಂದು ಮೂಡೇ ಇರಲಿಲ್ಲ, ಏನಾಯಿತು ಅಂತ ಹೇಳಿ. ಆ್ಯಂಡ್ ಯೂರಿನ್ ಮಾಡೋತವು ಅವನಿಗೆ ಸ್ವಲ್ಪ ಊತ ಬಂದುಬಿಟ್ಟಿತ್ತು. ಸೊ ಹೊಟ್ಟೆ ಕೂಡ ಸ್ವಲ್ಪ ಊದ್ಕೊಂಡಿತ್ತು ಅಂತಲೇ ಹೇಳ್ಬೋದು. ಸ್ವಲ್ಪ ಭಯ ಆಯಿತು. ಅವನು ಬೆಳಿಗ್ಗೆಯಿಂದ ಯೂರಿನ್ ಪಾಸ್ ಮಾಡಿರಲಿಲ್ಲ. ಸೊ ಯಾರಿಗೇ ಆಗಲಿ ಭಯ ಆಗೇ ಆಗುತ್ತೆ. ನಮಗೂ ಸ್ವಲ್ಪ ಹಾಗೆ ಭಯ ಆಗ್ತಾಯಿತ್ತು. ಆ್ಯಂಡ್ ಹಬ್ಬ ಮಾಡೋದು ಬೇಡವೋ ಅಂತ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ನಮಗೆ. ಸೊ ಆ ಒಂದು ಇದರಲ್ಲೇ ನಂಗೆ ನಿದ್ದೆನೂ ಕೂಡ ಬಂದಿಲ್ಲ. ನಾನು ಮಲ್ಕೊಂಡಿದ್ದು 2 ಗಂಟೆ ಅಂದ್ಕೊಳ್ಳಿ, ರಾತ್ರಿ 2 ಗಂಟೆ 2:15. ಸೊ ಮಹಿ ಕೂಡ ಹಾಸ್ಪಿಟಲಿಂದ ನೆಕ್ಸ್ಟ್ ಡೇ ಅವರು ಆಫೀಸ್ಗೆ ಹೋಗ್ಬೇಕಲ್ಲ ಅಂತ ಹೇಳಿ ಹಾಸ್ಪಿಟಲಿಂದ ಮಹಿ ಮತ್ತು ಬಾವ ಇಬ್ಬರು ಕೂಡ ಬಂದು ಅವರು ಕೂಡ ಸ್ವಲ್ಪ ನಿದ್ದೆ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಹೋಗಬೇಕಲ್ಲ ಅಂತ ಹೇಳಿ ಸೊ ಅವರು ಕೂಡ ಬಂದಿದ್ದರು. ಆ್ಯಂಡ್ ಲಶ್ವಿಕ್ನ ಅಲ್ಲೇ ಅಡ್ಮಿಟ್ ಮಾಡ್ಕೊಂಡಿದ್ರು, ಡ್ರಿಪ್ಸ್ ಎಲ್ಲ ಹಾಕ್ಬಿಟ್ಟು ಕೈಗೆ. ಸೊ ಇವತ್ತೊಂದು ನೈಟ್ ಅಡ್ಮಿಟ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಅವನ್ನ ಅಡ್ಮಿಟ್ ಮಾಡ್ಕೊಂಡಿದ್ರು. ಸೊ ಸ್ವಲ್ಪ ಕಷ್ಟ ಆಯಿತು. ಈ ಒಂದು ಪೀರಿಯಡ್ ಏನಿದೆ ಅದು ಸ್ವಲ್ಪ ತುಂಬ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಮ್ಯಾನೇಜ್ ಮಾಡೋದು. ಸೊ ನೆಕ್ಸ್ಟ್ ಡೇ ಅಮ್ಮ ರಂಗೋಲಿ ಎಲ್ಲ ಬಿಟ್ಟಿದ್ರು. ಅಮ್ಮ ರಂಗೋಲಿ ಬಿಡೋದು ನೋಡಿ ನನಗೆ ಆ ಥರ ರಂಗೋಲಿ ಬಿಡೋದಕ್ಕೆ ಬರೋದಿಲ್ಲ. ಇಲ್ಲಿ ಸುತ್ತಮುತ್ತ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಐ ಆಮ್ ರಿಯಲಿ ಸಾರಿ, ಓಕೆನಾ. ಮಾಮ ಆಗಬೇಕಾ? ಚಿನ್ನು ಹಾಯ್ ಚಿನ್ನು, ಗುಡ್ ಮಾರ್ನಿಂಗ್. ಇವತ್ತು ನಾನ್ ವೆಜ್. ಅಲ್ಲೇ
ಕತ್ಲೆ ಅಂತ ಅವನು ಅಜ್ಜಿ ಅಜ್ಜಿ ಅಂತ ಅವನೇ. ಪುಟ್ಟಣಿ ಇವತ್ತು ಏನು ಗೊತ್ತಾ, ಯುಗಾದಿ ಹಬ್ಬದ್ದು ನೆಕ್ಸ್ಟ್ ಸೋಮವಾರ ನಾನ್ ವೆಜ್ ಮಾಡೋಂಗಿಲ್ಲ ಅಲ್ವಾ, ಹಾಗಾಗಿ ಇವತ್ತು ಮಂಗಳವಾರ ನಾನ್ ವೆಜ್ ಮಾಡ್ತಿದ್ದಾರೆ. ನಮ್ಮಮ್ಮ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಾನು ಸಣ್ಣ ಪುಟ್ಟ ಹೆಲ್ಪೆಲ್ಲ ಮಾಡಿಕೊಟ್ಟೆ. ಈರುಳ್ಳಿ ಕಟ್ ಮಾಡೋದು, ಟೊಮೆಟೊ ಕಟ್ ಮಾಡೋದು, ಕೊತ್ತಂಬರಿ, ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಬಿಟ್ಟು ಬಂದೆ. ಸುಶಾಂತ್ ಅಳ್ತಿದ್ದಂತೆ ಇವಾಗ ಹೊರಗಡೆ ಕರ್ಕೊಂಡು ಬಂದೆ. ಅಜ್ಜಿ ಅಜ್ಜಿ ಅವ್ನಿಗೆ ಸೊಳ್ಳೆ ಕಚ್ಚಿರೋದು ನೋಡಿ, ಹಣೆ ಮೇಲೆ ಸೊಳ್ಳೆ ಕಚ್ಚಿಬಿಟ್ಟಿದೆ. ಅಮ್ಮ ಮಟನ್ದು ಸಪ್ಪೆ ಸಾಂಬಾರು ಅಂದರೆ ಮಟನ್ ಸೂಪ್ ಏನು ಮಾಡ್ತೀವಿ, ಸೊ ಅದನ್ನು ಮಾಡಿಕೊಟ್ಟಿದ್ರು ಲಿಶಾಂತ್ಗೆ, ಚಿನ್ನುಗೆ ಮತ್ತು ನನಗೆ 3 ಜನರೂ ತಿನ್ನಲಿ ಅಂತ ಹೇಳಿ. ಆ್ಯಂಡ್ ಇಲ್ಲಿ ಅಮ್ಮ ಮಟನ್ ಸಾಂಬಾರು ಮಾಡ್ಕೊಳ್ತಾಯಿದ್ರು. ಇವತ್ತು ಬಂದುಬಿಡ್ತಾರೆ ಅಂತ ಅಂದ್ಕೊಂಡ್ವಿ ಲಶ್ವಿಕ್ನ ಕರ್ಕೊಂಡು, ಬಟ್ ಆದರೆ ಡಾಕ್ಟರು ಇಲ್ಲ ಇವತ್ತು ಮೈನರ್ ಆಪ್ರೇಷನ್ ಥರ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಸೊ ಸ್ವಲ್ಪ ಭಯ ಆಯಿತು ನಮಗೆ, ಅಂದರೆ ಸಣ್ಣ ಪುಟ್ಟ ಆಪ್ರೇಷನ್ ಇರುತ್ತೆ ಅಷ್ಟೇ ಅಂತ ಹೇಳಿ. ಸೊ ಆ ಒಂದು ಭಯದಲ್ಲೇ ನಾವು ಅಡುಗೆ ಮಾಡಿಕೊಂಡು ಇನ್ನೇನು ತಂದುಬಿಟ್ಟಿದ್ದೀವಿ, ವೇಸ್ಟು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಅಕ್ಕ ಪರವಾಗಿಲ್ಲ ನೀವು ಅಡುಗೆ ಮಾಡ್ಕೊಳ್ಳಿ, ನಾವು ಬಂದು ಊಟ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಇಲ್ಲಿ ಅಮ್ಮ ಮಟನ್ ಸಾಂಬಾರು ಮಾಡಿದರು ಆ್ಯಂಡ್ ಮಟನ್ದು ಗ್ರೇವಿ ಥರ ಮಾಡಿದರು. ಇದಂತೂ ಅಲ್ಟಿಮೇಟ್ ಆಗಿತ್ತು. ಸೊ ವಿಡಿಯೋ ಮಾಡ್ಕೋಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಆದರೆ ನಮ್ಮ ಸಿಚುವೇಶನ್ ಅಂತೂ ನಾವು ಹೇಳೋದಕ್ಕೆ ಆಗೋದಿಲ್ಲ. ಅಷ್ಟು ಒಂದು ಮೂಡಲ್ಲಿದ್ವಿ, ಆ ಒಂದು ಮೂಡೇ ಬೇರೆ, ಹೇಳೋದಕ್ಕಾಗ್ತಾ ಇಲ್ಲ ಇವಾಗ ನಮಗೆ. ಸೊ ಆ್ಯಂಡ್ ಆಲ್ಸೋ ನಾನು ಅಮ್ಮ ಮಾಡೋ ಬಿರಿಯಾನಿ ಅಲ್ಟಿಮೇಟ್ ಆಗಿರುತ್ತೆ. ಯಾವುದೇ ಹೋಟೆಲಲ್ಲೂ ನನಗೆ ಆ ಟೇಸ್ಟ್ ಸಿಗೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ಆ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಆದರೆ ಲಿಶಾಂತ್ ಕೂಡ ಬಿಡ್ತಾ ಇರಲಿಲ್ಲ. ಅವನು ತುಂಬ ಹಠ ಮಾಡ್ತಾಯಿದ್ದ. ಆ್ಯಂಡ್ ನಮ್ಮ ಅಮ್ಮನೂ ಅಷ್ಟೇ ಮೂಡೇ ಇರಲಿಲ್ಲ. ಅಯ್ಯೋ ನನ್ನ ಮೊಮ್ಮಗನಿಗೆ ಏನಾಯಿತೋ ಏನೋ, ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಅಂತ ತುಂಬ ಟೆನ್ಷನ್ ಆಗಿಬಿಟ್ಟಿದ್ವಿ ನಾನು, ನಮ್ಮಮ್ಮ, ನಮ್ಮಪ್ಪ ಎಲ್ಲರೂ. ಸೊ ಮಹಿ ಕೂಡ ಬೆಳಗ್ಗೆ ಆಫೀಸ್ಗೆ ಹೋಗಿದ್ರು, ಅವರು ಆಫೀಸಲ್ಲೂ ಕೂಡ ಇರೋದಕ್ಕಾಗಲಿಲ್ಲ. ಸೊ ಲಶ್ವಿಗೆ ಏನಾಯಿತು ಏನೋ ಅಂತ ಹೇಳಿ ಅವರು ಕೂಡ ಲೀವ್ ಹಾಕ್ಕೊಂಡು ಮಧ್ಯಾಹ್ನದಂಗೆ ಅವರು ಹಾಸ್ಪಿಟಲ್ಗೆ ಬಂದುಬಿಟ್ಟಿದ್ರು. ನಾವು ಕೂಡ ಮಟನ್ ಚಿಕನ್ ಎಲ್ಲ ಸ್ಮೆಲ್ ಬಂದುಬಿಡುತ್ತೆ ಅಂತ ಹೇಳಿ ಅಡುಗೆ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಈವ್ನಿಂಗ್ ಲಶ್ವಿಕ್ನ ನೋಡ್ಕೊಂಡು ಬರೋಣ, ಅಷ್ಟರಲ್ಲಿ ಏನು ಮೈನರ್ ಆಪ್ರೇಷನ್ ಏನು ಮಾಡ್ತಾರೆ ಸೊ ಅದೆಲ್ಲ ಆಗಿರುತ್ತೆ, ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ನಾವು ಬೇಗನೆ ಅಡುಗೆ ಎಲ್ಲ ಮಾಡ್ಕೊಂಡ್ವಿ. ಅವನು ಏನೋ ಮಾಡ್ತಾವ್ರೆ, ವರ್ಕತಿ ಗೋಡೆಗೆ ಬಿರಿಯಾನಿ ಬಿರಿಯಾನಿ ಬೇಕಾ? ಬೇಕು ಬೇಕನ್ನೇ ಬೇಕನ್ನ ಅಮ್ಮ ಅಮ್ಮ ಯಪ್ಪ ಶೆಕೆ. ಐ ಲಿಶಾಂತ್ ಏಟಾಗುತ್ತೆ, ಡಿಸ್ಕಮ್ ಮಾಡಬಾರ್ದು. ಡಿಶುಮ್ ನೋಡಿ, ನಾನು ಅಡುಗೆ ಮನೆಗೆ ಬರಂಗಿಲ್ವಂತೆ. ನೋಡಪ್ಪ ಹೆಂಗಾಡ್ತಾವ ನೀನು, ನಾನು ಅಡುಗೆ ಮನೆಗೆ ಬರಬಾರ್ದು ಅಂತೆ, ಎತ್ಕೊನ ಅಂತ ಅಳ್ತಾವ. ಮಸಾಲೆ ಎಲ್ಲ ಕುಡಿ. ಅದಾದಮೇಲೆ ಅಳತೆಗೆ ನೀರು ಹಾಕ್ಬಿಟ್ಟು, ಅಕ್ಕಿಗೆ ಎಷ್ಟು ತೊಗೊಂಡಿರ್ತೀವಿ ಅದಕ್ಕೆ ಅಳತೆಗೆ ನೀರು ಹಾಕ್ಬಿಟ್ಟು, ಅದು ನೀರು ಚೆನ್ನಾಗಿ ಕುದ್ದಾದ್ಮೇಲೆ ರೈಸ್ ಹಾಕ್ಬಿಟ್ಟು ದಮ್ ಕಟ್ಟೋದು ಅಷ್ಟೇ, ಬಿರಿಯಾನಿ ರೆಡಿ. ಅಮ್ಮ ಮಟನ್ ಬಿರಿಯಾನಿ ಮಾಡಿದರು ಆ್ಯಂಡ್ ಚಿಕನ್ ಕಬಾಬ್ ನಾನೇ ಮಾಡಿದೆ. ಆ್ಯಂಡ್ ಲಿವರ್ ಮತ್ತು ಗುಂಡ್ಕಾಯಿ, ಈಲಿ ಮತ್ತು ಗುಂಡ್ಕಾಯಿದು ಗೊಜ್ಜು, ಆ ಫ್ರೈ ನಾನೇ ಮಾಡಿದ್ದು. ಸೊ ಮಹಿ ನಂಗೆ ಹೇಳ್ಕೊಟ್ಟಿದ್ರಲ್ವ, ಸೊ ಅದೇ ರೀತಿ ಮಾಡಿದ್ದೆ, ಸೇಮ್ ಹಾಗೆ ಬಂದಿತ್ತು. ಸೊ ಇದು ನನಗೆ ಮತ್ತು ಮಹಿಗೆ, ನಮ್ಮ ಅಮ್ಮನಿಗೆ ತುಂಬಾ ಇಷ್ಟ, ಈಲಿ ಮತ್ತು ಗುಂಡ್ಕಾಯಿದು ಗೊಜ್ಜು.
ಸೊ ಅದನ್ನು ನಾನೇ ಮಾಡಿದ್ದೆ. ಸೊ ಇವಾಗ ಊಟ ಮಾಡಿಕೊಂಡು ನನ್ನ ತಮ್ಮ ಇನ್ನೇನು ಬರ್ತಿದ್ದಾನೆ, ಅವನು ಕೂಡ ಊಟ ಮಾಡಿಕೊಂಡು ನನ್ನ ಕರ್ಕೊಂಡು ಹೋಗ್ತಾನೆ. ಮಹಿ ಆಲ್ರೆಡಿ ಹಾಸ್ಪಿಟಲಲ್ಲಿದ್ದರು. ಸೊ ನಾನು ಹಾಸ್ಪಿಟಲಲ್ಲಿ ಕ್ಲಿಪ್ಪಿಂಗ್ಸ್ ಏನೂ ತೊಗೊಂಡಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಮಗೆ ಆ ಒಂದು ಮೂಡೇ ಬೇರೆ ಇರುತ್ತೆ. ಸೊ ನಾವೇ ಒಂದು ಗಾಬರಿಲಿ ಇರ್ತಿದ್ವಿ. ಸೊ ಆ ಒಂದು ಟೈಮಲ್ಲಿ ವೀಡಿಯೋ ಮಾಡೋದು ಅದೆಲ್ಲ ಚೆನ್ನಾಗಿರೋದಿಲ್ಲ. ಆ್ಯಂಡ್ ಆ ಒಂದು ಸಿಚುವೇಷನಲ್ಲಿ ನಮ್ಮ ಮಕ್ಕಳನ್ನ ನೋಡ್ತೀವಲ್ಲ ಹಾಸ್ಪಿಟಲ್ ಬೆಡ್ ಮೇಲೆ, ಅದಂತೂ ಯಾವ ತಾಯಿಗೂ ಬೇಡ ಆ ಕಷ್ಟ. ಸೊ ನನಗಂತೂ ನಮ್ಮ ಅಕ್ಕನ ಮಕ್ಕಳನ್ನ ನಾನು ನನ್ನ ಸ್ವಂತ ಮಕ್ಕಳು ಥರನೇ ನಾನು ಬೆಳೆಸಿದ್ದು. ಸೊ ಹಾಗಾಗಿ ಅವರು ಕೂಡ ನನ್ನ ಮಮ್ಮಿ ಮಮ್ಮಿ ಅಂತ ಕರೀತಾರಲ್ವ. ಸೊ ಆ ಒಂದು ಬಾಂಧವ್ಯ ನಮಗೆ ಹೇಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನದು ಕ್ಲಿಪ್ಪಿಂಗ್ಸ್ ಏನೂ ತೊಗೊಂಡಿಲ್ಲ. ಸೊ ಅಷ್ಟೇ. ಊಟ ಎಲ್ಲ ಮಾಡಿದ್ಮೇಲೆ ನಾ ಅಮ್ಮಂಗೆ ಹೇಳ್ತಾ ಇದ್ದೆ, ನಿನ್ನ ಥರ ಯಾರೂ ಬಿರಿಯಾನಿ ಮಾಡೋದಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತೀಯ ಮಮ್ಮಿ ನೀನು ಅಂತ. ಸೊ ನಮ್ಮಮ್ಮನಿಗೆ ನಾವೇನಾದರೂ ತಿನ್ನಬೇಕು ಅಂತ ಹೇಳಿದರೆ ಈ ರೀತಿ ಅವ್ರಿಗೇನಾದರೂ ಸ್ಪೆಷಲ್ ಮಾಡಿಕೊಡ್ಬೇಕು, ಚೆನ್ನಾಗಿರೋದು ಮಾಡಿಕೊಡ್ಬೇಕು ಅಂತ ನಮ್ಮಮ್ಮ ತುಂಬ ಚೆನ್ನಾಗಿ ಕಾನ್ಸಂಟ್ರೇಷನಿಂದ ಅಡುಗೆ ಮಾಡಿಕೊಡ್ತಾರೆ. ಸೊ ನೆಕ್ಸ್ಟು ಅಲ್ಲಿಂದ ನಾವು ಏನು ಅಮ್ಮ ನಮ್ಮಮ್ಮ ನೀವು ನಿಶಾಂತ್ ಸ್ನಾನ ಮಾಡ್ಕೊಂಡು ಬಂದ, ಈಗ ರೆಡಿ ಮಾಡಿಸಿ ಶೆಕೆ ಅಲ್ವಂತ ಹೇಳಿ ಈ ರೀತಿ ಪಟ್ಟಿ ಏನಂತಾರೆ ಕಟ್ಟೋ ಬಟ್ಟೆ ಹಾಕ್ತೀವಿ ಗೊತ್ತಾ. ಸೊ ಬರೀನ್ ಟೈಪು ಅದನ್ನು ಹಾಕಿದ್ದೀನಿ ಅವನಿಗೆ. ಪಪ್ಪ ಇಲ್ಲಿ ಪಪ್ಪಂಗೆ ಫೋನ್ ಮಾಡು, ವಿಡಿಯೋ ಕಾಲ್ ಮಾಡೋಣ. ಅವನೇ ಫೋನ್ ಇಟ್ಕೋಬೇಕಂತೆ, ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ಬೇಕಂತೆ ಅವನೇ. ಈಗ ಸ್ನಾನ ಯಾಕ ಆಯ್ತು, ಎದ್ದು ನಿಂತ್ಕೊಳ್ಳಿ ನೀವು, ಎದೇಳಿ ಮೇಲೆ ಎದೇಳಿ. ಅಂದೆ ಹೇಳಿದ್ನಲ್ಲ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ಸೊ ಲಿಶಾಂತ್ಗೂ ಸ್ನಾನ ಮಾಡಿಸಿ ಅವನಿಗೂ ಕೂಡ ರೆಡಿ ಮಾಡಿದೆ. ಆ್ಯಂಡ್ ನಾನು ಕೂಡ ಇವಾಗ ಸ್ನಾನಕ್ಕೆ ಹೋಗಬೇಕು. ಸ್ನಾನ ಎಲ್ಲ ಮಾಡಾದ್ಮೇಲೆ ನನ್ನ ತಮ್ಮ ಊಟ ಮಾಡ್ತಾಯಿದ್ದಾನೆ. ಸೊ ನಾವು ಸ್ನಾನ ಮಾಡಿಕೊಂಡು ನೆಕ್ಸ್ಟು ಹಾಸ್ಪಿಟಲ್ಗೆ ಹೋಗಿ ಲಶ್ವಿಕ್ನ ನೋಡಿಕೊಂಡು, ಲಶ್ವಿಕ್ ಇವಾಗ ಆರಾಮಾಗಿದ್ದಾನೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ, ಆರಾಮಾಗಿದ್ದಾನೆ. ಸೊ ಇಷ್ಟೇ ಇವತ್ತಿನ ವ್ಲಾಗು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಓಕೆನಾ. ಲವ್ ಯು ಆಲ್.